ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಜನ್. ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸಸಿ ಸೀರಿಯಲ್ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುದ್ದು ಸಸಿ ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ. ಇಲ್ಲಿ ಶುರುವಿನಲ್ಲಿ ಸುಭಾಷು ಶಿವರಾಮೇಗೌಡರನ್ನ ಹುಡಿಕೊಂಡು ಬರ್ತಾ ಇರ್ತಾನೆ. ಆವಾಗ ಇಲ್ಲಿ ಒಂದು ಕಡೆ ಇಲ್ಲಿ ಒಬ್ಬ ಸಿಸ್ಟರ್ನ ಕೇಳ್ತಾನೆ. ಸಿಸ್ಟರ್, ಇಲ್ಲಿ ಶಿವರಾಮೇಗೌಡರು ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ ಕೇಳಿದಾಗ ಇಲ್ಲಿ ಅವರು ಸಿಸ್ಟರ್ ಹೇಳ್ತಾರೆ, ತೋರಿಸ್ತಾರೆ ಅವನಿಗೆ ದಾರಿನ. ಆಮೇಲೆ ಇಲ್ಲಿ ಸುಭಾಷು ಸಾಯಿಸೋಕೆ ಅಂತ ಹೇಳ್ಬಿಟ್ಟು ಶಿವರಾಮೇಗೌಡರನ್ನ ಹುಡ್ಕೊಂಡು ಒಳಗಡೆ ಬರ್ತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ಹುಡ್ಕೊಂಡು ಒಳಗಡೆ ಬರುವಾಗ, ಏನೇ ಆಗಲಿ ಶಿವರಾಮೇಗೌಡ, ನೀನು ಎಂಥ ದೊಡ್ಡ ಮಿನಿಸ್ಟರ್ ಆದ್ರೂ ನಿನಗೆ ಇಲ್ಲಿ ಕಾವಲಿಗೆ ಅಂತ ಒಬ್ಬರೂ ಇಲ್ವಲ್ಲ, ಎಲ್ಲ ಆರಾಮಾಗಿ ನೆಮ್ಮದಿಯಾಗಿ ಮನೇಲಿ ಮಲಗಿದ್ದಾರೆ, ಇಷ್ಟೇನೇನೋ ನಿನ್ನ ಬೆಳೆ ಅಂತ ಹೇಳ್ಬಿಟ್ಟು ಇಲ್ಲಿ ಶಿವರಾಮೇಗೌಡಗೆ ನೆನೆಸ್ಕೊಂಡು ಇಲ್ಲಿ ಸುಭಾಷು ನಗಾಡ್ತಾ ಇರ್ತಾನೆ. ನೀನು ಏನು ತಲೆ ಕೆಡಿಸ್ಕೊಬೇಡ, ನಿನ್ನೂ ಆರಾಮಾಗಿ ಮಲಗಿಸ್ತೀನಿ, ಅದಕ್ಕೋಸ್ಕರ ಅಂತಲೇ ಇವತ್ತು ನಾನು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಶಿವರಾಮೇಗೌಡರಿಗೆ ಇಲ್ಲಿ ಸುಭಾಷ್ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ಪೊಲೀಸವರು ಕೂಡ ಎಲ್ಲ ಹೊರಗಡೆ ಕಾಯ್ತಾನೆ ಕಾಲಾಗಿ ಇರ್ತಾರೆ. ಅದರಲ್ಲೊಬ್ಬ ಕಾನ್ಸ್ಟೇಬಲ್ಗೆ ಪೊಲೀಸವರೆಲ್ಲ ಕೇಳ್ತಾ ಇರ್ತಾರೆ, ಹೇಗೆ ನಡೀತಾ ಇದೆ ಎಲ್ಲ, ಸೆಕ್ಯೂರಿಟಿ ಎಲ್ಲ ತುಂಬ ಚೆನ್ನಾಗಿ ಇದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಹೌದು ಸರ್, ಯಾರನ್ನೂ ಕೂಡ ಒಳಗಡೆ ಅಷ್ಟು ಸುಲಭವಾಗಿ ಬಿಡ್ತಾ ಇಲ್ಲ, ಬಿಟ್ಟರೂ ಕೂಡ ಇಲ್ಲಿ ಅವ್ರ ಫ್ಯಾಮಿಲಿ ಮಾತ್ರ ಬಿಡ್ತಾ ಇದ್ದೀವಿ, ತುಂಬಾ ಸೆಕ್ಯೂರಿಟಿ ಎಲ್ಲ ಅಲರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ತುಂಬ ಯಾರು ಅನುಮಾನಾಸ್ಪದವಾಗಿ ಯಾರು ಕಂಡ್ರೆ ಅಂಥವ್ರನ್ನ ಚೆಕ್ ಮಾಡ್ದೆಲ್ಲ ಒಳಗಡೆ ಬಿಡ್ತಾ ಇಲ್ಲ, ತೀರಾ ಏನಾದ್ರು ಎಮರ್ಜೆನ್ಸಿ ಕೇಸ್ ಇತ್ತು ಅಂತ ಅಂದರೆ ಮಾತ್ರ ಅಂಥವ್ರನ್ನ ಮಾತ್ರ ಒಳಗಡೆ ಬಿಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಪೊಲೀಸವರು ಹೇಳ್ತಾ ಇರ್ತಾರೆ. ಅವಾಗ ಆಯಿತು, ಯಾವುದೇ ಕಾರಣಕ್ಕೂ ಕೂಡ ಅನುಮಾನಾಸ್ಪದವಾಗಿ ಕಂಡವ್ರನ್ನ ಯಾರನ್ನೂ ಕೂಡ ಒಳಗಡೆ ಬಿಡಬೇಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಪೊಲೀಸರು ಕೂಡ ಮಾತಾಡ್ತಿರ್ತಾರೆ. ಸರಿ ಆಯಿತು ಬನ್ನಿ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಒಳಗಡೆ ಹೋಗ್ತಾರೆ ಪೊಲೀಸರು ಶಿವರಾಮೇಗೌಡರನ್ನ ನೋಡೋಕ್ಕೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಕಡೆ ಇಲ್ಲಿ ಏನೇ ಆಗಲಿ ಕಂಡ, ಇವತ್ತು ನಿನ್ನ ಪ್ರಾಣ ನನ್ನ ಕೈಲೇ ಹೋಗೋದು, ನನ್ನನ್ನೇ ಹೊರಗಡೆ ಹಟ್ಟಿಯಿಂದ ಆಚೆ ಹಾಕಿದೆ ಅಲ್ವಾ, ಇವತ್ತು ನಿನಗೆ ನಾನು ಪರ್ಮನೆಂಟಾಗಿ ನಿನ್ನ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಶಿವರಾಮೇಗೌಡರಿಗೆ ಇಲ್ಲಿ ಚಾಕ್ನ ತೋರಿಸ್ಕೊಂಡು ಸುಭಾಷು ಕೂಡ ಇಲ್ಲಿ ಹೊರಗಡೆ ನೋಡ್ತಾ ನಿಂತಿರ್ತಾನೆ. ಅಷ್ಟರಲ್ಲಿ ಒಳಗಡೆ ಇಲ್ಲಿ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಸುಭಾಷು ಇಲ್ಲಿ ನೋಡ್ತಾ ಇರ್ತಾನೆ. ಸಿಸ್ಟರ್ ಒಳಗಡೆ ಇಲ್ಲಿ ಗೋವಿಂದಗೌಡರಿಗೆ ಶಿವರಾಮೇಗೌಡರಿಗೆ ಟ್ರೀಟ್ಮೆಂಟ್ನ ಕೊಡ್ತಾ ಇರ್ತಾರೆ. ಆಮೇಲೆ ಇಲ್ಲಿ ಸುಭಾಷು ನೋಡ್ತಾ ಇರ್ತಾನೆ, ಹೆಂಗೆ ಒಳಗಡೆ ಹೋಗೋದು ಇವಾಗ ಅಂತ ಹೇಳ್ಬಿಟ್ಟು. ಅಷ್ಟರೊಳಗಡೆ ಇಲ್ಲಿ ಹಿಂದೆಯಿಂದ ಬಂದು ಈಶ್ವರಿ ಎಳ್ಕೊಬಿಡ್ತಾಳೆ ಸುಭಾಷನ. ಅದನ್ನು ಗಮನಿಸಿದಂತಹ ನರ್ಸು ಕೂಡ ಸಡನ್ನಾಗಿ ಹಿಂದೆ ತಿರುಗಿ ನೋಡ್ತಾಳೆ, ಆಗ ಯಾರೂ ಕಾಣಿಸೋದಿಲ್ಲ. ಅಷ್ಟರೊಳಗಡೆ ಅಮ್ಮ ನೀನು ಯಾಕೆ ಇಲ್ಲಿ ಬಂದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಾ ಇರ್ತಾನೆ. ಆಗ ಇಲ್ಲ ಕಣೋ, ನೀನು ಜೀವನಪುರಿ ಅಂತ ನೀನು ಜೈಲಲ್ಲಿ ಮುದ್ದೆ ಮುರಿಯೋಕ್ಕೆ ಬಿಟ್ಬಿಟ್ಟು ನಾನು ಮನೇಲಿ ಆರಾಮಾಗಿ ಮಲ್ಕೊಳ್ಳ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ನೀ ಆರಾಮಾಗಿ ಮನೇಲಿ ಇರೋಬಿಟ್ಟು ನೀನು ಯಾಕೆ ಆಸ್ಪತ್ರೆಗೆ ಬಂದೆ ಅಂತ ಹೇಳಿದಾಗ, ನೀನು ಇಲ್ಲಿ ಆರಾಮಾಗಿ ಮನೇಲಿ ಇದ್ದಿದ್ದರೆ ನಾನು ಆರಾಮಾಗಿ ಹೊಟ್ಟೆಲಿ ಇಡ್ತಿದ್ದೆ, ಅಂಥದ್ರಲ್ಲಿ ನೀನು ನೋಡಿದರೆ ಇಲ್ಲಿ ಇಂಥ ಕೆಲಸ ಮಾಡೋಕ್ಕೆ ಬಂದಿದ್ದೆ, ಹೆಂಗೆ ನಾವು ಆರಾಮಾಗಿರೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿ ಹೇಳ್ತಾ ಇರ್ತಾಳೆ. ಬೇಡ ಮಗನೇ, ನನ್ನ ಮಾತು ಕೇಳು, ಇಂಥ ತಪ್ಪನ್ನ ಮಾಡೋಕ್ಕೆ ಹೋಗಬೇಡ, ನಿಮ್ಮ ದೊಡ್ಡಪ್ಪ ದೊಡ್ಡವರು, ಅದರಲ್ಲೂ ಮಿನಿಸ್ಟ್ರು, ನೀನು ಅವ್ರನ್ನ ಸಾಯಿಸಿದೆ ಅಂದರೆ ಅವ್ರನ್ನ ಸುಮ್ಮನೆ ಬಿಡ್ತಾರಾ ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿ ಹೇಳ್ತಾ ಇರ್ತಾರೆ. ಆವಾಗ ಇಲ್ಲಿ ನನ್ನನ್ನು ಹಟ್ಟಿಯಿಂದ ಆಚೆ ಹಾಕಿ ನನ್ನ ನೆಮ್ಮದಿನ ಹಾಳು ಮಾಡಿದವನ್ನ ನಾನು ಹೆಂಗೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸುಭಾಷ್ ಹೇಳ್ತಾ ಇರ್ತಾರೆ. ಆಯಿತು, ನಿನ್ನ ಕಷ್ಟ ನನಗೂ ಅರ್ಥ ಆಯ್ತೈತೆ, ಆದರೆ ನಿನ್ನನ್ನು ಮಂತ್ರಿ ಮಾಡಬೇಕು, ಆ ಸೀಟಲ್ಲಿ ಕೂರಿಸ್ಬೇಕು ಅನ್ನೋದು ನನ್ನ ಗುರಿ ಅನ್ನೋದು ನಿನಗೂ ಗೊತ್ತೈತೆ, ಅಂಥದ್ರಲ್ಲಿ ನೀನು ಇಂಥ ತಪ್ಪನ್ನ ಮಾಡಿದರೆ ನೀನು ಜೀವನ ಪರ್ಯಂತ ಜೈಲಲ್ಲಿ ಕೊಳೆಯಬೇಕಾಯ್ತದೆ, ಅದನ್ನು ನೋಡ್ಕೊಂಡು ಹೆಂಗೆ ನೆಮ್ಮದಿಯಾಗಿರಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿ ಕೂಡ ಹೇಳ್ತಾ ಇರ್ತಾರೆ. ನೀನು ತಲೆ ಕೆಡಿಸ್ಕೊಬೇಡ, ಸುಮ್ಮನಿರಮ್ಮ, ಯಾವುದೇ ಕಾರಣಕ್ಕೂ ಅಂಥದ್ದು ಇದು ಆಗೋಕ್ಕಿಲ್ಲ, ನನಗೆ ಅವ್ನು ಸಾಯಿಸ್ತಾಳೆ ನಿದ್ದೆನೂ ಬರೋದಿಲ್ಲ ಅಂತ ಹೇಳಿದಾಗ, ಸುಭಾಷ ನನ್ನ ಮಾತು ಕೇಳು, ಯಾಕೆ ಇಷ್ಟು ಹಠ ಮಾಡ್ತಿದ್ಯೋ, ಎತ್ಕರಳು ಸಂಕಟ ನಿನಗೆ ಯಾಕೋ ಅರ್ಥ ಆಗ್ತಾಯಿಲ್ಲ, ಅವ್ರನ್ನೇನೋ ಸಾಯಿಸಿದ್ರೆ ನೀನು ಸುಮ್ಮನೆ ಬಿಡ್ತಾರೆ ಅಂದ್ಕೊಂಡಿದ್ದೀನೋ ಅಂತ ಅಂದಾಗ ಇಲ್ಲಿ ಸುಭಾಷ್ ಒಂದು ಕ್ಷಣ ಯೋಚನೆ ಮಾಡಿಬಿಟ್ಟು, ಹೌದು ಸರಿ ಕಣಮ್ಮ, ಆಯಿತು, ನೀನು ಹೇಳಿದ ಸರಿಯಾಗಿ ಐತೆ, ಸರಿ ಆಯ್ತು, ನೀನು ಯಾಕೆ ಹೇಳ್ತಿದ್ಯಾ ಅಂತ ನನಗೆ ಅರ್ಥ ಆಯ್ತೈತೆ, ಸರಿ ಆಯಿತು ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸರಿ ಆಯಿತು ಬಿಡು, ಈಗಲಾದರೂ ನನ್ನ ಕಷ್ಟ ಅರ್ಥ ಮಾಡ್ಕೊಂಡೆ ಅಲ್ವಾ, ಎತ್ಕರಳಿನ ಸಂಕಟ ನಿನಗೆ ಅರ್ಥ ಆಯ್ತಲ್ವಾ, ಸರಿ ನಡಿ ಆಯಿತು ಹೋಗೋಣ ಅಂತ ಹೇಳ್ತಾನೆ. ಆವಾಗ ಇನ್ನೊಂದು ಕಡೆಯಲ್ಲಿ ಈ ಸುಭಾಷ ಕೂಡ ಆಯಿತು ಸರಿ ಆಯಿತು ಹೋಗೋಣ ನಡಿ ಅಂತ ಹೇಳ್ತಾರೆ. ಆಮೇಲೆ ಸರಿ ಆಯಿತು ಹೊರಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಂದ ಇಬ್ಬರು ಕೂಡ ಹೊರಟು ಹೋಗ್ತಾ ಇರ್ತಾರೆ. ಆಮೇಲೆ ಸ್ವಲ್ಪ ದೂರ ಮುಂದೆ ಹೋಗ್ತಿದ್ದಂಗೆ ಇಲ್ಲಿ ಅಲ್ಲಿ ಮಾತಾಡ್ತಾ ನಿಂತಿರ್ತಾರೆ. ಆವಾಗ ಅಲ್ಲಿ ಪೊಲೀಸವರು ಬರ್ತಾರೆ. ಪೊಲೀಸವ್ರು ಬಂದ್ಬಿಟ್ಟು, ಯಾರು ನೀವು ಇಲ್ಲಿ, ನೀವು ಯಾಕೆ ಇಲ್ಲಿ ನಿಂತಿದ್ದೀರಾ ಅಂತ ಹೇಳಿದಾಗ ಇಲ್ಲಿ ಈಶ್ವರಿ ಹಾಗೇನೆ ಸುಭಾಷ್ ಇಬ್ಬರು ಕೂಡ ಗಾಬರಿ ಆಗ್ತಾರೆ. ಆಮೇಲೆ ಇಲ್ಲಿ ಈಶ್ವರಿ, ಸರ್ ನಾವು ಇಲ್ಲಿ ಶಿವರಾಮೇಗೌಡರು ತಮ್ಮನ ಹೆಂಡತಿ ಮತ್ತು ಅವ್ರ ಮಗ ಅಂತ ಅಂದಾಗ ಇಲ್ಲಿ, ಹೌದಾ ಓಕೆ ಮೇಡಮ್, ಏನಾದರೂ ನಿಮಗೆ ಇನ್ನೂ ಸ್ವಲ್ಪ ಸೆಕ್ಯೂರಿಟಿ ಬೇಕಾ ಅಂತ ಹೇಳಿದಾಗ, ಹೌದು ಇನ್ನೂ ಸ್ವಲ್ಪ ಇಟ್ಟಿದ್ರೆ ಸರಿ ಹೋಗ್ತಿತ್ತು ಅಂತ ಈಶ್ವರಿ ಒಂದು ಕಡೆ ಅಂತಾಳೆ. ಇನ್ನೊಂದು ಕಡೆ ಇಲ್ಲಿ ಸುಭಾಷು, ಬೇಡ ನಾವೇ ಇದ್ದೀವಲ್ಲ, ನಾವೇ ಮುಗಿಸ್ತೀವಿ ಅಂತ ಹೇಳ್ಬಿಟ್ಟು ನಾವೇ ನೋಡ್ಕೋತೀವಿ ಅಂತ ಹೇಳ್ತಾರೆ. ಆವಾಗ ಪೊಲೀಸವ್ರು ಏನು ಅಂತ ಅಂದಾಗ, ಅದೇ ನಾವೇ ನೋಡ್ಕೋತೀವಿ ಅಂತ ಹೇಳಿದ್ವಿ ಸರ್ ಅಂತ ಅಂದಾಗ, ಹೌದಾ ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆವಾಗ ಸರಿ ಆಯಿತು ಅಂದ್ಬಿಟ್ಟು ಪೊಲೀಸವ್ರು ಅಲ್ಲಿಂದ ಹೊರಟೋಗ್ತಾರೆ. ಆಮೇಲೆ ಇನ್ನೊಂದು ಕಡೆ ಇಲ್ಲಿ ನೋಡ್ದಾಗ ಎಷ್ಟು ಸರ್ಪಗಾಲಾಗಿ ಪೊಲೀಸವ್ರು ನಿಂತಿದ್ದಾರೆ, ಅಂಥದ್ರಲ್ಲಿ ನೀನು ಇಂಥ ತಪ್ಪು ಕೆಲಸ ಮಾಡಿದರೆ ಯಾವುದೇ ಕಾರಣಕ್ಕೂ ಅವ್ರನ್ನ ಸುಮ್ಮನೆ ಬಿಡೋಕ್ಕಿಲ್ಲ, ನನ್ನ ಮಾತನ್ನ ಕೇಳು ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿ ಹೇಳ್ತಾ ಇರ್ತಾರೆ. ಸರಿ ಆಯಿತು ನಡಿಯಮ್ಮ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸುಭಾಷ್ ಹಾಗೇನೆ ಈಶ್ವರಿ ಇಬ್ಬರು ಕೂಡ ಮುಂದೆ ಬರ್ತಾರೆ.
ಸ್ವಲ್ಪ ದೂರ ಮುಂದೆ ಬರ್ತಿದ್ದಂಗೆ ಸುಭಾಷ್ ಇಲ್ಲಿ ಅಮ್ಮ ಆದರೂ ಕೂಡ ನಾನು ಇವತ್ತು ಅವನ್ನ ಸಾಯಿಸಲಿಲ್ಲ ಅಂದರೆ ಅವ್ನು ಬದುಕ್ಬಿಡ್ತಾನಲ್ವಾ ಅಂತ ಹೇಳ್ಬಿಟ್ಟು ಸುಭಾಷ್ ಹೇಳ್ತಾನೆ. ಯಾಕೋ ನಿನಗೆ ಎಷ್ಟು ಹೇಳಿದ್ರು ನನ್ನ ಮಾತನ್ನೇ ಕೇಳಲ್ವಲ್ಲ ನೀನು, ನಡಿಯೋ ಮನೆಗೆ ಸುಭಾಷ ಅಂತ ಅಂದ ತಕ್ಷಣ ಅಲ್ಲೇ ಪಕ್ಕದಲ್ಲಿದ್ದಂಥ ಒಂದು ರೂಮಿಗೆ ಇಲ್ಲಿ ಈಶ್ವರಿನ ದೂಕ್ಬಿಟ್ಟು ನೀನು ಏನೇ ಹೇಳಿದ್ರು ಅಷ್ಟೇ ನಾನು ಇವತ್ತು ನಿನ್ನ ಮಾತು ಕೇಳಲ್ಲ, ಅವ್ನು ಸಾಯೋದನ್ನ ನನ್ನ ಕೈಯಿಂದ ಯಾವುದೇ ಕಾರಣಕ್ಕೂ ಯಾರು ತಪ್ಸೋಕ್ಕಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ದೂಕ್ಬಿಟ್ಟು ಈಶ್ವರಿನ ಡೋರ್ ಲಾಕ್ ಮಾಡ್ಕೊಬಿಡ್ತಾನೆ. ಇನ್ನೊಂದು ಕಡೆ ಇಲ್ಲಿ ಸುಭಾಷ ನನ್ನ ಮಾತು ಕೇಳೋ ಅಂತ ಹೇಳ್ಬಿಟ್ಟು ಈಶ್ವರಿ ಇಲ್ಲಿ ಯಾರ್ಯಾರಿದ್ರು ಬಾಗಿಲು ತೆಗೀರಿ ಅಂತ ಡೋರ್ನ ಬಡಿಯೋಕ್ಕೆ ಶುರು ಮಾಡ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಸುಭಾಷು ಶಿವರಾಮೇಗೌಡರನ್ನ ಸಾಯಿಸಲೇಬೇಕು ಅಂತ ಹೇಳ್ಬಿಟ್ಟು ಗುರಿ ಇಟ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾನೆ. ಯಾರಾದ್ರೂ ಬಾಗಿಲು ತೆಗೀರಿ ಅಂತ ಇಲ್ಲಿ ಈಶ್ವರಿ ಎಷ್ಟೇ ಡೋರ್ ಇದು ಮಾಡ್ತಿದ್ರೆ ಯಾರು ಕೂಡ ಇಲ್ಲಿ ಡೋರ್ನ ಓಪನ್ ಮಾಡ್ತಾ ಇರಲ್ಲ. ಆಮೇಲೆ ಇನ್ನೊಂದು ಕಡೆ ಇಲ್ಲಿ ಸುಭಾಷು ಶಿವರಾಮೇಗೌಡ ನನ್ನಿಂದ ನೀನು ಇವತ್ತು ತಪ್ಪಿಸ್ಕೊಳ್ಳೋಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ ಕಣ್ಲ, ಅದು ಏನೇ ದೇವರೇ ಬಂದರೂ ನೀನು ಇವತ್ತು ನಮ್ಮಮ್ಮ ಅಲ್ಲ ನಿಮ್ಮಮ್ಮನೇ ಬಂದರೂ ಕೂಡ ಅಷ್ಟೇ ಇವತ್ತು ನೀನು ಸಾಯಿಸ್ತಲೇ ಬಿಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸುಭಾಷು ಕೂಡ ಇಲ್ಲಿ ಸಾಯಿಸೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಇನ್ನೊಂದು ಕಡೆ ಇಲ್ಲಿ ಇಟ್ಕೊಂಡಿದ್ದಂಥ ಚಾಕುನು ಕೂಡ ಇಲ್ಲಿ ಹುಡ್ಕೊಂಡು ಶಿವರಾಮೇಗೌಡರನ್ನ ಹೋಗ್ತಾನೆ. ಇನ್ನೊಂದು ಕಡೆ ಶಿಸ್ಟರು ಕೂಡ ಅಲ್ಲಿ ವಾರ್ಡಲ್ಲಿದ್ದಂಥ ಶಿಸ್ಟರು ಕೂಡ ಇಲ್ಲಿ ಶಿವರಾಮೇಗೌಡರನ್ನ ಬಿಟ್ಬಿಟ್ಟು ಹೊರಗಡೆ ಹೋಗ್ತಾರೆ. ಆಮೇಲೆ ಇಲ್ಲಿ ಕೂಡ ಅಷ್ಟೇ ಸುಭಾಷು ಶಿವರಾಮೇಗೌಡರನ್ನ ಹುಡುಕೊಂಡು ಒಳಗಡೆ ಬರ್ತಾನೆ. ಇವತ್ತು ನಿನ್ನ ಸಾವು ನನ್ನ ಕೈಲೇನೆ, ನಿನಗೆ ನನ್ನನ್ನು ಹಟ್ಟಿಯಿಂದ ಆಚೆ ಆಗದೆ ಅಲ್ವಾ, ನಿನ್ನನ್ನಂತೂ ನಾನು ಯಾವುದೇ ಕಾರಣಕ್ಕೂ ಬಿಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಆಸ್ಪತ್ರೆ ಒಳಗಡೆ ವಾರ್ಡ್ ಒಳಗಡೆ ಬರ್ತಾನೆ. ವಾರ್ಡ್ ಒಳಗಡೆ ಬಂದುಬಿಟ್ಟು ಚಾಕ್ನ ಹಿಡ್ಕೊಂಡು ಜೋರಾಗಿ ಚುಚ್ಚೋಕ್ಕೆ ಶುರು ಮಾಡ್ತಾನೆ. ಇನ್ನೊಂದು ಕಡೆ ಇಲ್ಲಿ ಚುಚ್ಚುತ್ತಾ ನನ್ನ ಕೋಪ ಇವತ್ತಿಗೆ ಕಡಿಮೆ ಆಗ್ತಿದೆ, ನೀನು ಸಾಯಿ ಅಂತ ಹೇಳ್ಬಿಟ್ಟು ಚುಚ್ಚೋಕ್ಕೆ ಶುರು ಮಾಡ್ತಾನೆ. ಆಮೇಲೆ ಇಲ್ಲಿ ಸ್ವಲ್ಪ ಹೊತ್ತಿಗೆ ಇಲ್ಲಿ ಇನ್ನೊಂದು ಕಡೆ ಈಶ್ವರಿ ಇಲ್ಲಿ ಇವನು ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೋತಾ ಇಲ್ವಲ್ಲ ದೇವ್ರೆ, ನಾನು ಏನು ಮಾಡಲಿ ಅಂದ್ಬಿಟ್ಟು ಯಾರಾದರೂ ಬಾಗಿಲು ತೆಗೀರಿ ಅಂತ ಇಲ್ಲಿ ಈಶ್ವರಿ ಕೂಡ ಜೋರಾಗಿ ಬಡಿಯೋಕ್ಕೆ ಶುರು ಮಾಡ್ತಿರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಈಶ್ವರಿ ಇವನು ಕೂಡ ಅಷ್ಟೇ ಸುಭಾಷು ಕೂಡ ಇಲ್ಲಿ ಚೆನ್ನಾಗಿ ಚುಚ್ಚಿ ಆಮೇಲೆ ಸಮಾಧಾನವಾಗಿ ತೆಗೆದು ನೋಡ್ತಾನೆ. ಆಮೇಲೆ ಗಾಬರಿ ಆಗ್ತಾನೆ ಒಂದು ಸೆಕೆಂಡು, ಇದೇನು ಅಂತ ಹೇಳ್ಬಿಟ್ಟು ತೆಗೆದು ನೋಡಿದಾಗ ಅಲ್ಲಿ ಶಿವರಾಮೇಗೌಡರು ಇರೋದಿಲ್ಲ, ದಿಂಬಿರುತ್ತೆ, ದಿಂಬುನೇ 2 ದಿಂಬಿರುತ್ತೆ. ಆಮೇಲೆ ಎಲ್ಲಿಗೆ ಹೋದ ಇವ್ನು, ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋ ಹೇಗೆ ಸಾಧ್ಯ, ಯಾರು ಇಲ್ಲಿಂದ ಅವನ್ನ ಶೂಟ್ ಮಾಡಿತ್ತು ಅವನ್ನ ಅಂತ ಹೇಳ್ಬಿಟ್ಟು ಸಖತ್ತು ಗಾಬರಿಲಿ ಕೂಡ ಇಲ್ಲಿ ಸುಭಾಷು ಕೂಡ ಇಲ್ಲಿ ನೋಡ್ತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿಂದ ಅವನು ಹೋಗೋಕ್ಕೆ ಹೇಗೆ ಸಾಧ್ಯ, ಇಲ್ಲಿಂದ ಯಾರು ಶೂಟ್ ಮಾಡಿದ್ರು ಅಂತ ಹೇಳಿದಾಗ ಅಂದಾಗ ಇಲ್ಲಿ ವಿದ್ಯಾ ಅವನನ್ನು ಹೊರಗಡೆ ಕರ್ಕೊಬಂದಿರ್ತಾಳೆ. ಒಂದು ಸೆಕೆಂಡು ವಿದ್ಯಾ ಎಲ್ಲನೂ ಕೂಡ ನೆನ್ಪು ಮಾಡ್ಕೋತಾ ಇರ್ತಾಳೆ. ಶಿವರಾಮೇಗೌಡರನ್ನ ಕಾಪಾಡೋಕ್ಕೆ ಅವಳು ಏನೆಲ್ಲ ಸರ್ಕಸ್ ಮಾಡಿದ್ಲು ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ಕೂಡ ಒಂದು ಕ್ಷಣ ಶಾಕ್ ಆಗಿ ಎಲ್ಲನೂ ಕೂಡ ನೆನೆಸ್ಕೋತಾ ಇರ್ತಾಳೆ. ಇಲ್ಲಿ ಈಶ್ವರಿ ಆಗಿ ಸುಭಾಷು ಮಾತಾಡ್ತಾ ಇದ್ದಿದ್ದನ್ನ ಅವಳು ಗಮನಿಸಿರ್ತಾಳೆ. ಅವರೆಲ್ಲರೂ ಕೂಡ ಅದಕ್ಕೆ ನನ್ನ ಮನಸ್ಸು ಇಷ್ಟೊಂದು ಚಡಪಡಿಸ್ತೈತಾ, ನಾನು ಅದಕ್ಕೋಸ್ಕರನೇ ಇಲ್ಲಿ ಬರಬೇಕಾಯ್ತಾ ಅಂತ ಹೇಳ್ಬಿಟ್ಟು ಪಟ್ಟಂತ ಅಲ್ಲಿಂದ ಹೋಗಿ ಶಿವರಾಮೇಗೌಡರನ್ನ ಕಾಪಾಡೋಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ರೂಮಿಂದ ಓಡೋಗಿ ಮತ್ತೆ ಅವಳು ಒಳಗಡೆ ನಸ್ತಿರ್ತಾರೆ. ನಾನು ಈ ವೇಷದಲ್ಲೋರು ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡೋದಿಲ್ಲ, ಅವ್ರನ್ನ 1000 ಪ್ರಶ್ನೆ ಕೇಳ್ತಾರೆ, ಅದಕ್ಕಿಂತ ನಾನು ಇದು ವೇಷ ಬದಲಾಯಿಸಿ ಬರಬೇಕು ಅಂತ ಹೇಳ್ಬಿಟ್ಟು ನರ್ಸ್ ಡ್ರೆಸ್ಸಲ್ಲಿ ಬರ್ತಾಳೆ. ನರ್ಸ್ ಡ್ರೆಸ್ಸಲ್ಲಿ ಬಂದಾಗ ಅಲ್ಲಿಂದ ಶಿವರಾಮೇಗೌಡರನ್ನ ಕಾಪಾಡ್ಕೋತಾರೆ. ಆಮೇಲೆ ಒಳಗಿದ್ದಂಥ ನರ್ಸನ್ನು ಕರಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಏನೋ ಸುಳ್ಳು ಹೇಳಿ ಹೊರಗಡೆ ಕಳಿಸಿ ಅವಳು ಅಲ್ಲಿಂದ ಶಿವರಾಮೇಗೌಡರನ್ನ ದಿಂಬಿಟ್ಬಿಟ್ಟು ಬೇರೆ ಹಾಸಿಗೆ ಮೇಲೆ ದಿಂಬಿಟ್ಬಿಟ್ಟು ಶಿವರಾಮೇಗೌಡರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾಳೆ. ಇನ್ನೊಂದು ಕಡೆ ಎಲ್ಲನೂ ಕೂಡ ಫ್ಲ್ಯಾಶ್ ಮಾಡ್ಕೋತಾಳೆ. ಆಮೇಲೆ ಇನ್ನೊಂದು ಕಡೆ ಬೇರೆ ರೂಮಿಗೆ ಶಿಫ್ಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾಳೆ. ಅದೇ ಟೈಮಿಗೆ ಸುಭಾಷು ಕೂಡ ಆ ಕಡೆಯಿಂದ ಬರ್ತಾ ಇರ್ತಾನೆ. ಅದನ್ನು ಗಮನಿಸಿದಂಥ ಸುಭಾಷು ಅಲ್ಲಿ ವಿದ್ಯೆಗೆ ತಳ್ಳೋಕ್ಕಾಗ್ದಲೇ ಇದು ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಸುಭಾಷು ಸುಮಾರು ಹೊತ್ತು ಅವ್ರನ್ನ ಅಬ್ಸರ್ವ್ ಮಾಡಿ ಆಮೇಲೆ ಸುಭಾಷನೇ ರೂಮ್ ಒಳಗಡೆ ತಳ್ಳೋಕ್ಕೆ ಸಹಾಯ ಮಾಡ್ತಾನೆ. ಆಮೇಲೆ ಎಲ್ಲಿಗೆ ಹೋದ ಈ ಶಿವರಾಮೇಗೌಡರು, ಯಾರು ಕಾಪಾಡಿರೋ ಅವನ್ನ ಅಂತ ಹೇಳ್ಬಿಟ್ಟು ನೆನೆಸ್ಕೊಂಡಾಗ ಒಂದು ಕ್ಷಣ ಇಲ್ಲಿ ಸುಭಾಷ್ಗೆ ಫ್ಲ್ಯಾಶ್ ಆಗುತ್ತೆ. ಯಾರು ನೀನು ಒಳಗಡೆ ಹೋದಲ್ಲ, ಯಾರನ್ನ ಕರ್ಕೊಂಡು ಹೋದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸುಭಾಷು ಜೋರಾಗಿ ಡೋರ್ನ ಬಡಿಯೋಕ್ಕೆ ಶುರು ಮಾಡ್ತಾಳೆ. ಆವಾಗ ಇಲ್ಲಿ ವಿದ್ಯೆಗೆ ತುಂಬಾ ಗಾಬರಿ ಆಗ್ತಾ ಇರುತ್ತೆ, ಏನು ಮಾಡಬೇಕಂತಲೇ ಗೊತ್ತಾಗ್ತಾ ಇರಲ್ಲ. ಆಮೇಲೆ ಒಂದು ಕ್ಷಣ ಇಲ್ಲಿ ವಿದ್ಯಾನೂ ಕೂಡ ತುಂಬಾ ಶಾಕ್ ಆಗಿ ನೋಡ್ತಾ ನಿಂತಿರ್ತಾಳೆ. ಡೋರ್ ತೆಗಿತೀಯೋ ಇಲ್ಲ, ನಾನೇ ಒಳಗಡೆ ಬರಲ್ಲ, ಯಾರು ನೀನು, ತೆಗಿ ಅಂತ ಹೇಳ್ಬಿಟ್ಟು ಇಲ್ಲಿ ಸುಭಾಷು ಕೂಡ ಜೋರಾಗಿ ಡೋರ್ನ ಬರೆಯೋಕ್ಕೆ ಶುರು ಮಾಡ್ತಾನೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಪ್ಲೀಸ್ ಯಾರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.